ಪಶುವೈದ್ಯೆ ಸಾವಿಗೆ ಅಸಲಿ ಕಾರಣ ಏನು? ಅರಣ್ಯ ಇಲಾಖೆ ಮಾರ್ಗಸೂಚಿ ಪಾಲಿಸಿಲ್ವಾ? ಸಿಸಿಟಿವಿ ದೃಶ್ಯಗಳು ಡಿಲೀಟ್ ಆಯ್ತಾ? ಇದು ಅರಣ್ಯ ಇಲಾಖೆಯಿಂದ ಕೊಲೆ ಅಲ್ವಾ ಸ್ಟೋರಿ. ಶಿವಮೊಗ್ಗದಲ್ಲಿ ಪಶುವೈದ್ಯೆ ಸಮೀಕ್ಷಾ ಸಾವಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಅಸಲಿ ಕಾರಣ ಯಾರು? ನೀರಾನೆ ಬಳಿ ಸಮೀಕ್ಷಾ ರಾತ್ರಿ ಹೋಗಿದ್ಯಾಕೆ? ಶಿವಮೊಗ್ಗದ ಸಿಂಹಧಾಮದಲ್ಲಿ ಯುವ ವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಅಸಲಿ ಕಾರಣ ಯಾರು? ಯಾರು ಈ ಸಾವಿಗೆ ಹೊಣೆ? ಲಯನ್ ಸಫಾರಿಯಲ್ಲಿ ಡ್ಯೂಟಿ ಡಾಕ್ಟರ್ ಇರ್ಲಿಲ್ವಾ? ಆಗಿದ್ರೆ ಇಲಾಖೆ ಮಾರ್ಗಸೂಚಿಗಳು ಪಾಲನೆ ಆಗಿಲ್ವಾ? ಸಿಸಿಟಿವಿ ಇದ್ರೂ ಕೂಡ ಸಾಕ್ಷ್ಯಗಳು ಯಾಕೆ ಸಿಗ್ತಾ ಇಲ್ಲ? ಸಿಸಿಟಿವಿ ವಿಜುವಲ್ಸ್ ಯಾಕೆ ಅವರು ಕೊಡ್ತಾ ಇಲ್ಲ? ಪ್ರತಿಭಾವಂತ ವೈದ್ಯೆಯ ಸಾವಿಗೆ ಈಗ ಹೊಣೆ ಯಾರು? ಇದು ಅರಣ್ಯ ಇಲಾಖೆ ಮಾಡಿದ ಕೊಲೆ ಅಲ್ವಾ? ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸಾಹೇಬ್ರೆ ಏನಂತೀರಾ? ಈ ಸಾವಿಗೆ ಏನು ಉತ್ತರ ಕೊಡ್ತೀರಾ ನೀವು? ಇಲಾಖೆ ನಡೆ ಬಗ್ಗೆ ಸಮೀಕ್ಷಾ ಕುಟುಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಸೂಕ್ತ ತನಿಖೆಗೆ ಆಗ್ರಹಿಸಿದೆ. ಅವ್ರ ಜಾಬ್ನ ಸೇಫ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಅವ್ರು ಸೇಫ್ ಆಗಿರೋದಕ್ಕೆ ಅದು ಹೇಳ್ತಿದ್ದಾರೆ ಅಷ್ಟೇ. ಶಿ ಈಸ್ ನಾಟ್ ದ ಫಸ್ಟ್ ಡೇ ಶಿ ಈಸ್ ಗೋಯಿಂಗ್ ಆಲ್ಮೋಸ್ಟ್ ಫ್ರಮ್ 1 ವೀಕ್. ಡೈಲಿ ನೈಟು ಅವಳು ಹೋಗಿ ಮಾನಿಟರ್ ಮಾಡ್ತಿದ್ದಾಳೆ. ಆಮೇಲೆ ಪ್ರೋಟೋಕಾಲ್ಸ್ ನಿಮ್ಗೆ ಗೊತ್ತಿರೋಂಗೆ ಭಾಳ ರೂಲ್ಸ್ ಐತೆ ಅದಕ್ಕೆ. ಶಿ ಶುಡ್ ಗೋ ವಿತ್ 2 ಗಾರ್ಡ್ಸ್. ಮತ್ತು ಆ ಕೀ ತೆಗಿಬೇಕು ಅಂದ್ರೂ ಸೀನಿಯರ್ ಡಾಕ್ಟರ್ ಶುಡ್ ಕಮ್ ಆ್ಯಂಡ್ ಓಪನ್ ದಟ್ ಕೀ. ಯಾವುದೂ ಇಲ್ಲ ಇಲ್ಲಿ. ಅವ್ರು ಸುಮ್ಮನೆ ಅವರು ಬೆಳಗ್ಗೆ ನಿಮ್ಮನ್ನು ಯಾವುದೋ ನ್ಯೂಸಲ್ಲಿ ನೋಡಿದೆ, ಅವರ ಸೀನಿಯರ್ ಡಾಕ್ಟ್ರು ಎಷ್ಟು ಆರಾಮಾಗಿ ಅವ್ನು ಹೇಳ್ತಿದ್ದಾನೆ ಅಂದರೆ ಅವ್ನಿಗೆ ಕನ್ಸನ್ನೇ ಇಲ್ಲ, ಒಂದು ಪ್ರಾಣ ಹೋಗಿದ್ದನ್ನ ಕನ್ಸನ್ನೂ ಇಲ್ಲ. ವಿ ಡಿಂಟ್ ಸೆಂಡ್, ನಮ್ಮ ಪರ್ಮಿಷನ್ ಇಲ್ಲದೆ ಹೋಗಿದ್ದಾಳೆ, ಬರ್ಡ್ಗೆ ಹೇಳಿದ್ವಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಒಂದು ಹಿಪ್ಪೋಪೊಟಮಸ್ ಹತ್ರ ಹೋಗ್ಬೇಕಂದ್ರೆ ಭಾಳ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಸ್ ಎಲ್ಲ ಬ್ರೇಕ್ ಮಾಡಿ ಇವಾಗ ಕೀ ಹೆಂಗೆ ಕೊಟ್ಟರು ಹೋಗ್ಲಿ ಗೇಟ್ ಓಪನ್ ಮಾಡೋದಕ್ಕೆ ಅವಳಿಗೆ? ಶೀಸ್ ಎ ಟ್ರೈನಿ. ಕೀ ಹೆಂಗೆ ಕೊಟ್ಟರು ಅವರು ಮೇನಾಗಿ ಅಲ್ಲಿ ಹೋಗೋದಕ್ಕೆ? ಸೊ ಅಲ್ಲ ನೆಗ್ಲಿಜೆನ್ಸಿ, ಟೋಟ್ಲಿ ನೆಗ್ಲಿಜೆನ್ಸಿ. ನಿನ್ನೆ ನಮಗೆ ಅಲ್ಲಿ ಏನು ಮಾತಾಡೋಕ್ಕಾಗಲಿಲ್ಲ. ಅವ್ರ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಹೌದು, 100% ಸರ್. ಇಲ್ಲಾಂದರೆ ಟ್ರೈನಿಂಗ್ ಯಾರು ಸರ್ ಬಿಡ್ತಾರೆ ಹಿಪ್ಪೋಪೊಟಮಸ್ ಹತ್ರ? ಅವ್ರ ಜಾಬ್ನ ಸೇಫ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಅವ್ರು ಸೇಫ್ ಆಗಿರೋದಕ್ಕೆ ಅದು ಹೇಳ್ತಿದ್ದಾರೆ ಅಷ್ಟೇ. ಅರಣ್ಯ ಸಚಿವರೇ ಸಮೀಕ್ಷಾ ಸಾವಿಗೆ ಯಾರು ಹೊಣೆ? ಸಫಾರಿಯಲ್ಲಿ ಡಾಕ್ಟರ್ಗಳೇ ಇರ್ಲಿಲ್ವಾ? ಹಾಗಿದ್ರೆ ನೀರಾನೆ ಚಿಕಿತ್ಸೆಗೆ ಇದ್ದಂತಹ ಡಾಕ್ಟರ್ ಯಾರು? ಪರ್ಟಿಕ್ಯುಲರ್ ಆಗಿ ಹಿರಿಯ ವೈದ್ಯರಿಲ್ಲದೆ ಅವ್ರು ಹೇಗೆ ಹೋದ್ರು ಅದ್ರೊಳಗಡೆ? ನೀರಿನ ಬಳಿ ಹೋಗೋದಕ್ಕೆ ಸಮೀಕ್ಷಾಗೆ ಹೇಳಿದ್ದಾದ್ರು ಯಾರು? ಟ್ರೈನಿ ಡಾಕ್ಟರ್ಗೆ ನೀರಾನೆ ಬಳಿಗೆ ಹೋಗೋದಕ್ಕೆ ಒಬ್ಬಂಟಿಯಾಗಿ ಹೋಗ್ಲಿಕ್ಕೆ ಬಿಟ್ಟಿದ್ಯಾರು? ಇಲಾಖೆಯ ಮಾರ್ಗಸೂಚಿಗಳು ಇಲ್ಲಿ ಪಾಲನೆ ಆಗಿಲ್ಲ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಸಿಸಿಟಿವಿ ಇದ್ರೂ ಕೂಡ ಆ ದೃಶ್ಯಗಳನ್ನ ಕೊಡ್ತಾ ಇಲ್ಲ. ಸಾಕ್ಷಿಗಳನ್ನ ಯಾಕೆ ಮರೆಮಾಚ್ತಿದ್ದಾರೆ? 30 ಲಕ್ಷ ಪರಿಹಾರವನ್ನ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋ ಪ್ರಯತ್ನ ನಡೀತಿದ್ಯಾ ಇಲ್ಲಿ? ಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಇಲ್ವಾ? ಅಧಿಕಾರಿಗಳ ಬೇಜವಾಬ್ದಾರಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಪ್ರತಿಭಾವಂತ ವೈದ್ಯೆ ಸಾವಿಗೆ ಈಗ ಹೊಣೆ ಯಾರು? ಟ್ರೈನಿ ವೈದ್ಯೆಯ ದಿಟ್ಟತನವೇ ಮುಳುವಾಯ್ತಾ? ಏಕಾಂಗಿಯಾಗಿ ಅಲ್ಲಿ ಅವರು ಟ್ರೀಟ್ ಮಾಡೋದಕ್ಕೆ ಹೋದ್ರು ಅಂತ ಅಲ್ಲಿನ ಸಿಬ್ಬಂದಿ ಹೇಳ್ತಿದ್ದಾರೆ. ಅರಣ್ಯ ಇಲಾಖೆ ಮಾಡಿರುವಂತಹ ಕೊಲೆ ಅಲ್ವಾ ಇದು? ಒಬ್ಬ RFO ಮೇಲ್ಪಟ್ಟ ಅಧಿಕಾರಿ ಜೊತೆ ಇರಬೇಕು ಅನ್ನುವಂತಹ ರೂಲ್ಸ್ ಇದೆ. ಕೇಜ್ ಒಳಗಡೆ ಹೋಗೋ ಮುನ್ನ ವಾಟರ್ ಗನ್ ಕೂಡ ಇರಬೇಕು. 4 ಜನ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಕೂಡ ಜೊತೆಗಿರ್ಬೇಕು. ಪಟಾಕಿ ಮತ್ತೆ ಡಾಟ್ ಗನ್ ಜೊತೆಯಲ್ಲಿ ಇದ್ದು ಇದೆಲ್ಲರ ಜೊತೆಗೆ ಹೋಗ್ಬೇಕು. ಯಾವುದೇ ಪ್ರಾಣಿಯನ್ನ ಟ್ರೀಟ್ ಮಾಡಬೇಕು ಅಂದ್ರು ಕೇಜ್ ಪ್ರಾಣಿ ಪಾಲಕರು ಕಡ್ಡಾಯವಾಗಿ ಇರಲೇಬೇಕು. ಅಲ್ಲಿ ಇದ್ಯಾವ ನಿಯಮಗಳು ಕೂಡ ಪಾಲನೆ ಆಗೇ ಇಲ್ಲ. ಒಬ್ಬಂಟಿಯಾಗಿ ವೈದ್ಯನ ಒಳಗಡೆ ಕಳಿಸಿದ್ದಾರೆ. ಒಬ್ಬ RFO ಮೇಲ್ಪಟ್ಟ ಅಧಿಕಾರಿ ಕೂಡ ಇಲ್ಲ. ಪ್ರಾಣಿಯ ಮೇಲ್ವಿಚಾರಕರು ಕೂಡ ಇಲ್ಲ. ಕೇಜ್ ಒಳಗಡೆ ಹೋಗೋ ಮುನ್ನ ಯಾವುದೇ ಒಂದು ಸೇಫ್ಟಿ ಮೆಜರ್ಮೆಂಟ್ ತಗೊಂಡೋಗಿಲ್ಲ. ವಾಟರ್ ಗನ್ ತಗೊಂಡೋಗಿಲ್ಲ, ಏನೂ ತಗೊಂಡೋಗಿಲ್ಲ, ನಿಯಮಗಳನ್ನೇ ಪಾಲಿಸಿಲ್ಲ. ಸಮೀಕ್ಷಾ ಅವರು ಸ್ವಲ್ಪ ಮಾರ್ನಿಂಗ್ ನನಗೆ ಹೇಳಿದ್ರು, ಯಾರೋ ಒಂಥರ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಥರ್ಮಲ್ ಇಮೇಜಿಂಗ್ ಸ್ಕ್ಯಾನ್ ಮಾಡಬೇಕು ಅಂತ. ನಾನು 2 ಡೇಸ್ ವೆಯ್ಟ್ ಮಾಡಿ ಏನು ಮಾಡೋದು ಬೇಡ ಅಂತಲೇ ಮೆಸೇಜ್ ಹಾಕಿದೆ. ಅದು ಮೆಸೇಜ್ ಪ್ರೂಫ್ ಕೂಡ ಇದೆ. ಸೊ ಆದರೆ ನೈಟ್ ಲಾಸ್ಟ್ 11ಗೆ ಒಂದು ಕಾಲ್ ಬಂದಿದೆ. ನಾನು ಕಾಲ್ ಪಿಕ್ ಮಾಡಿಲ್ಲ, ಮಲಗಿದ್ದೆ, ಊರಲ್ಲಿದ್ದೆ, ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಆಮೇಲೆ ಕಾಲ್ ಮೆರಿನ್ ಡಾಕ್ಟ್ರಿಗೆ ಮಾಡಿದ್ದಾರೆ, ಇನ್ನೊಬ್ರು ಅವರ ಕೊಲಿಗ್ ಇದ್ರಲ್ಲ ಅವರು. ಶಿ ಮೈಟ್ ಹ್ಯಾವ್ ಗೈಡೆಡ್, ಅದೆಲ್ಲಿದೆ ಕ್ಯಾಮ್ರಾ ಎಲ್ಲಿದೆ ಅದೆಲ್ಲ ಅವ್ರು ಗೈಡ್ ಮಾಡಿರಬೇಕು, ನಾನಂತೂ ಮಾಡಿಲ್ಲ. ಸೊ ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಒಳಗೆ ಹೋಗ್ತಾ ಇದ್ದಾರೆ, ಹಿಪ್ಪೋ ಹತ್ರ ಹೋಗ್ತಾ ಇದ್ದಾರೆ, ಅದೆಲ್ಲ ನಮಗೂ ಗೊತ್ತಾಗಿಲ್ಲ. ಸಮೀಕ್ಷಾ ಅವರು ಸ್ವಲ್ಪ ಮಾರ್ನಿಂಗ್ ನನಗೆ ಹೇಳಿದ್ರು, ಯಾರೋ ಒಂಥರ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿ
ಈ ಥರ ಥರ್ಮಲ್ ಇಮೇಜಿಂಗ್ ಸ್ಕ್ಯಾನ್ ಮಾಡಬೇಕು ಅಂತ. ನಾನು 2 ಡೇಸ್ ವೆಯ್ಟ್ ಮಾಡಿ ಏನು ಮಾಡೋದು ಬೇಡ ಅಂತಲೇ ಮೆಸೇಜ್ ಹಾಕಿದೆ. ಅದು ಮೆಸೇಜ್ ಪ್ರೂಫ್ ಕೂಡ ಇದೆ. ಸೊ ಆದರೆ ನೈಟ್ ಲಾಸ್ಟ್ 11ಗೆ ಒಂದು ಕಾಲ್ ಬಂದಿದೆ. ನಾನು ಕಾಲ್ ಪಿಕ್ ಮಾಡಿಲ್ಲ, ಮಲಗಿದ್ದೆ, ಊರಲ್ಲಿದ್ದೆ, ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಸೊ ಡಾಕ್ಟರ್ ಸಮೀಕ್ಷಾ ಅವರಿಗೆ ಸನ್ ಕಾನ್ಯೂರ್ದು ಅಸೈನ್ಮೆಂಟ್ ಕೊಟ್ಟಿರೋದು ಡೈರೆಕ್ಷನ್ ವೆಟ್ನರಿ ಆಫೀಸರಿಂದನೇ ಆಗಿದೆ. ಅದು ಅವರು ಸನ್ ಕಾನ್ಯೂರ್ನ ಅಟೆಂಡ್ ಮಾಡಿ ಅಂತ, ಯಾಕಂದರೆ ಡಾಕ್ಟರ್ ಮೆರಿನ್ ರಜದಲ್ಲಿದ್ದರು. ಸೊ ಅದಕ್ಕೋಸ್ಕರ ಸಮೀಕ್ಷಾ ಅವರೇ ಅಟೆಂಡ್ ಮಾಡಿದ್ದಾರೆ. ರಾತ್ರಿ ಬರೋ ಕಾರಣ ಅದಿದೆ. ಆಮೇಲೆ ನೆಕ್ಸ್ಟು ಏನು ಅಪವಾದನೆ ಬರ್ತಾ ಇದೆ, ವೆಡ್ನೆಸ್ಡೇ ಟೈಮಲ್ಲೂ ಅವರು ನಮ್ಮ ಹಿಪ್ಪೋ ಪಾಂಡ್ ಹತ್ರ ಬರ್ತಿದ್ದಾಗ ನಮ್ಮ ಯಾರು ಕಾರ್ತಿಕ್ ಅಂತ ಇದ್ದಾರೆ ಅವರು ಪೀಟರ್ ಅವ್ರಿಗೆ ಕಾಲ್ ಮಾಡಿ, ಪೀಟರ್ ಅವರು ಈ ಸ್ಪಾಟಿಗೆ ಬಂದು ನಮಗೇನು ಇನ್ಫಾರ್ಮೇಷನ್ ಇಲ್ಲ, ನಮಗೆ ಡೈರೆಕ್ಷನ್ಸ್ ಬಂದಿಲ್ಲ ಡೆಪ್ಯೂಟಿ RFO ಇಂದ, ಅದಕ್ಕೆ ತಾವು ಹೋಗ್ಬೋದು ಅಂದಿದ್ದಕ್ಕೆ ಅವರು ಜಸ್ಟ್ ಒಂದು ಅಬ್ಸರ್ವೇಷನ್ ಮಾಡಿ ಅನಿಮಲ್ನ ಹೋಗಿದ್ದಾರೆ.